ನನ್ನ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ್ರೆ ಎಲ್ಲಾ ಕಾಯಿಲೆಗಳಿಗೂ ಅದು ಕವರೇಜ್ ಇದೆ. ಹಂಗ್ ವರ್ಕ್ ಆಗಲ್ಲ ಅದು. ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಡೆಲ್ಲಿ ಈ ರೀತಿಯ ಮಹಾನಗರಗಳಲ್ಲಿ ಇರೋರು ಕನಿಷ್ಠ 10 ರಿಂದ 20 ಲಕ್ಷ ರೂಪಾಯಿ ಕವರೇಜ್ ಅನ್ನ ತೆಗೆದುಕೊಳ್ಳೇಬೇಕು. ಈ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಇಂಡಿವಿಜುವಲ್ ಪಾಲಿಸಿ ಮತ್ತೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಅನ್ನೋ 2 ರೀತಿಯ ಪಾಲಿಸಿಗಳು ಬರ್ತವೆ. ಇವತ್ತು ಇನ್ಶೂರೆನ್ಸ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಇವತ್ತಿನಿಂದ ನೆಕ್ಸ್ಟ್ 30 ಡೇಸ್ ಯಾವುದೇ ಅನಾರೋಗ್ಯಕ್ಕೆ ಕವರೇಜ್ ಸಿಗಲ್ಲ. ನಾವು ಯಾವ ರೂಮ್ ನಲ್ಲಿ ಅಡ್ಮಿಟ್ ಆಗಿದ್ದೀವಿ ಅನ್ನೋದ್ರ ಮೇಲೆ ಎಷ್ಟೋ ಸತಿ ಚಿಕಿತ್ಸೆಯ ಗುಣಮಟ್ಟ ನಿರ್ಧಾರ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಇದೆ, ಎಷ್ಟು ಕವರೇಜ್ ತಗೋಬೇಕು? ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ನಾವು ಬಡವರಾಗೋದನ್ನು ತಡೆಯುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಹೆಲ್ತ್ ಇನ್ಶೂರೆನ್ಸ್ ಈ ಹೆಸರು ಕೇಳಿದಾಗ ತುಂಬಾ ಜನಕ್ಕೆ ಡೆಫಿನೆಟ್ಲಿ ಬೋರ್ ಆಗಿರುತ್ತೆ. ಅಯ್ಯೋ ಏನಿದು, ಯಾವಾಗ ನೋಡಿದ್ರು ಕೂಡ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತಾರಲ್ಲ ಅಂತ. ಆದ್ರೆ ನೆನಪಿಟ್ಕೊಳ್ಳಿ, ಒಂದ್ಸಲ ತಾವು ಕಷ್ಟಪಟ್ಟು ದುಡಿದು ಸಂಪಾದಿಸಿದಂತ ಹಣವನ್ನ ಆಸ್ಪತ್ರೆಗೆ ಚೆಲ್ಲಿ ಬಂದವರ ಹತ್ರ ಕೇಳಿ ನೋಡಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಹೌದು, ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್, ಆದ್ರೆ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದು ಹೇಗೆ ಅಂತ ಹೇಳುವಂತ ಪ್ರಶ್ನೆ ನಿಮ್ಮಲ್ಲಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಹೇಗೆ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು, ಎಷ್ಟು ಕವರೇಜ್ ಇರುವಂತದನ್ನ ತಗೊಳ್ಬೇಕು, ರೈಡರ್ಸ್ ಅಂತ ಹೇಳಿದ್ರೆ ಏನು, ನನಗೆ ಆಲ್ರೆಡಿ ಡಿಸೀಸ್ ಇದ್ರೆ ಅದರಲ್ಲಿ ಕವರ್ ಆಗತ್ತಾ, ಅಥವಾ 5 ವರ್ಷದ ನಂತರ ಏನಾದ್ರೂ ಕಾಯಿಲೆ ಬಂದ್ರೆ ಅದು ಕವರ್ ಆಗತ್ತಾ, ಈ ತರಹದ ನೂರಾರು ಪ್ರಶ್ನೆಗಳು ನಿಮ್ಮಲ್ಲಿದ್ರೆ ಈ ವಿಡಿಯೋದಲ್ಲಿ ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಸೊ ಮತ್ತೆ ತಡ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಅವ್ರ ಜೊತೆಗೆ ಇನ್ ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಅವರನ್ನ ವೆಲ್ಕಮ್ ಮಾಡ್ತೀನಿ, ಮಾತು ಶುರು ಮಾಡೋಣ. ಶರತ್ ಅವ್ರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಈ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳುವಂತ ಪದ ಕೇಳಿದಾಗನೆ ತುಂಬಾ ಜನ ಉರಿದು ಬೀಳ್ತಾರೆ, ತುಂಬಾ ಜನಕ್ಕೆ ಅದು ಬೋರ್ ಅಂತೇಳಿ ಅನ್ಸ್ಬಿಡುತ್ತೆ, ಕಿವಿಯೇ ಕೊಡೋದಿಲ್ಲ. ಏನ್ ಹೇಳ್ತೀರಿ ಅಂತವ್ರಿಗೆ? ಈಗ ನೋಡಿ ಶೇಷ, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ನಾವು ಬಡವರಾಗೋದನ್ನ ತಡೆಯುತ್ತೆ. ಹೌದು, ನಾನೊಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೋಬೇಕು, ಇದರಲ್ಲಿ ಏನೇನು ಅಂಶಗಳನ್ನ ಪರಿಗಣಿಸಬೇಕು ಅಂತ ಮೊದಲನೇದಾಗಿ ನಾವೇನ್ ಗಮನಿಸಬೇಕು? ಮೊದಲನೇ ಅಂಶ ಏನಪ್ಪಾ, ತುಂಬಾ ಜನ ಎಲ್ಲಿ ಎಡಗುತ್ತಾರೆ ಅಂತ ಹೇಳಿದ್ರೆ ಕವರೇಜ್ ಎಷ್ಟು ತಗೋಬೇಕು ಅಂತ ಗೊತ್ತಿರಲ್ಲ. ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆ, ಎಷ್ಟು ಕವರೇಜ್ ತಗೋಬೇಕು ಅಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ, ಅದಕ್ಕೆ ಲಾಜಿಕ್ ಅವ್ರಿಗೆ ಗೊತ್ತಿಲ್ಲ. ತುಂಬಾ ಜನ ಎಷ್ಟು ಕವರೇಜ್ ತಗೋತಾರಪ್ಪ ಅಂದ್ರೆ 5 ಲಕ್ಷ ರೂಪಾಯಿ ಇಲ್ಲ 10 ಲಕ್ಷ ರೂಪಾಯಿ ಕವರೇಜ್ ತಗೊಂಡ್ಬಿಡ್ತಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ 5-10 ಲಕ್ಷ ರೂಪಾಯಿ ಕವರೇಜ್ ಇದ್ರೆ ಸಾಕು ಅನ್ನೋದು ಒಂದ್ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಆದ್ರೆ ಆ ರೀತಿ ನಾವು ಕವರೇಜ್ ಅನ್ನ ತಗೋಬೇಕಾ, ಅದಕ್ಕೇನಾದ್ರೂ ಒಂದು ಸೈಂಟಿಫಿಕ್ ಯಾರ್ಡ್ ಸ್ಟಿಕ್ ಇದೆಯಾ ಅಂದ್ರೆ ಖಂಡಿತವಾಗಿಯೂ ಇದೆ. ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಅನ್ನ ತಗೋಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಏನನ್ನ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಮೆಡಿಕಲ್ ಇನ್ಫ್ಲೇಷನ್. ಅಂದ್ರೆ ಈಗ ಆಸ್ಪತ್ರೆ ಖರ್ಚುಗಳು ಏನಾಗ್ತಿವೆ, ಪ್ರತಿ ದಿನದಿಂದ ದಿನಕ್ಕೆ, ಪ್ರತಿ ವರ್ಷಕ್ಕೆ 2 ವರ್ಷಕ್ಕೆ ಡಬಲ್ ಆಗ್ತಿವೆ. ಆ ಕಾರಣಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಒಂದು ಕವರೇಜ್ ತಗೋಬೇಡಿ, ಕರೆಕ್ಟ್ ಆಗಿ ಒಂದು ಅಂದಾಜ್ ಮಾಡಿ ಕವರೇಜ್ ತಗೊಳ್ಳಿ. ಈಗ ನೋಡಿ, ಸುಮ್ಮನೆ ಕೆಲವು ಪ್ರೊಸೀಜರ್ಗಳಿಗೆ, ಬೇರೆ ಬೇರೆ ಸರ್ಜರಿ, ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಅಂತೇಳಿ ನಾವು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಎಷ್ಟರವರೆಗೆ ಖರ್ಚಾಗ್ಬೋದು ಅನ್ನೋ ಒಂದು ಅಂದಾಜನ್ನ ನಿಮಗೆ ಕೊಡ್ತೀನಿ. ನೋಡಿ, ಅಪೆಂಡಿಸೈಟಿಸ್ ಸರ್ಜರಿಗೆ 1,20,000ದಿಂದ 2.5 ಲಕ್ಷ ರೂಪಾಯಿ ತನಕ ಖರ್ಚಾಗುತ್ತೆ ಬೆಂಗಳೂರಂತ ಮಹಾನಗರದಲ್ಲಿ. ಮತ್ತೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದ್ರೆ ಮಂಡಿ ಶಸ್ತ್ರಚಿಕಿತ್ಸೆ ಮಾಡಿದ್ರೆ 3.5 ಲಕ್ಷದಿಂದ 7 ಲಕ್ಷ ರೂಪಾಯಿವರೆಗೆ ಖರ್ಚಾಗುತ್ತೆ. ಹಾರ್ಟ್ ಸ್ಟಂಟ್ ಹಾಕಿದ್ರೆ 2 ಲಕ್ಷದಿಂದ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಬೈಪಾಸ್ ಸರ್ಜರಿ ಮಾಡಿದ್ರೆ 4.5 ಲಕ್ಷದಿಂದ 8 ಲಕ್ಷದವರೆಗೆ ಖರ್ಚಾಗುತ್ತೆ. ಒಂದ್ 3-4 ದಿನ ICU ಅಲ್ಲಿ ಇದ್ವಿ ಅಂತ ಹೇಳಿದ್ರೆ 2-5 ಲಕ್ಷದವರೆಗೆ ಖರ್ಚಾಗುತ್ತೆ. ಮೆಡಿಕಲ್ ಇನ್ಫ್ಲೇಷನ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಿದೆ. ಸೊ ಇದನ್ನ ನೋಡಿದಾಗ ಈಗ ಮಹಾನಗರಗಳಲ್ಲಿ ಇರುವಂತವರಿಗೆ ಒಂದು ಐಡಿಯಲ್ ಕವರೇಜ್ ಅಂತ ಹೇಳಿದ್ರೆ ಎಷ್ಟು, ಅದಕ್ಕೆ ಏನಾದ್ರು ಫಾರ್ಮುಲಾ ಇದೆಯಾ? ಈಗ ನೋಡಿ, ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಡೆಲ್ಲಿ ಈ ರೀತಿಯ ಮಹಾನಗರಗಳಲ್ಲಿ ಇರೋರು ಕನಿಷ್ಠ 10 ರಿಂದ 20 ಲಕ್ಷ ರೂಪಾಯಿ ಕವರೇಜ್ ಅನ್ನ ತೆಗೆದುಕೊಳ್ಳೇಬೇಕು. ಮತ್ತೆ ಫ್ಯಾಮಿಲಿ ಇರೋರು ಒಂದ್ 3-4 ಜನ ಇರ್ತಾರೆ, ಅವರು ಕನಿಷ್ಠ 15 ಲಕ್ಷ ರೂಪಾಯಿ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯನ್ನ ತೆಗೆದುಕೊಳ್ಳೇಬೇಕು. ಹಾಗಾದ್ರೆ ಚಿಕ್ಕ ಊರುಗಳಲ್ಲಿ ಎಷ್ಟು ಕವರೇಜ್ ಬೇಕು ಅಂತ ಹೇಳಿ ಕೇಳಬಹುದು. ನೀವೀಗ Tier 2, Tier 3 ಆ ತರದ ಸಿಟಿಗಳಲ್ಲಿ ಈಗ ಅದರಲ್ಲಿ ಒಂದು 8 ರಿಂದ 15 ಲಕ್ಷ ರೂಪಾಯಿವರೆಗೆ ಕವರೇಜ್ ಇದ್ರೂ ನಡೆಯುತ್ತೆ. ಆದ್ರೆ ನೆನ್ಪಿರ್ಬೇಕು, ನಮಗೆ ಹೆಲ್ತ್ ಇನ್ಫ್ಲೇಷನ್ ಅಥವಾ ಮೆಡಿಕಲ್ ಕಾಸ್ಟ್ ಪ್ರತಿ 6 ರಿಂದ 7 ವರ್ಷಕ್ಕೆ ಡಬಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಕಾಲಕ್ಕೆ ಈ ಕವರೇಜ್ ಏನಿದೆ ಅದನ್ನ ಜಾಸ್ತಿ ಮಾಡ್ಕೋಬೇಕು. ನೀವು ಕೇಳ್ಬೋದು, ನನಗೆ ಇಷ್ಟು ದೊಡ್ಡ ಮೊತ್ತದ ಕವರೇಜ್ ಅನ್ನ ತಕ್ಷಣಕ್ಕೆ ತಗೊಳಕ್ಕಾಗಲ್ಲ. ಹಾಗಾದ್ರೆ ನೀವೇನ್ ಮಾಡಿ, ಸಾಧ್ಯ ಆಗೋಷ್ಟು ಕವರೇಜ್ ಅನ್ನಾದ್ರೂ ಮೊದಲು ತಗೊಳ್ಳಿ, ಆಮೇಲೆ ಅಟ್ಲೀಸ್ಟ್ ಒಂದು 5 ಲಕ್ಷ 8 ಲಕ್ಷ ಕವರೇಜ್ ಅನ್ನ ತಗೊಳ್ಳಿ, ಆಮೇಲೆ ಹೆಚ್ಚಿಸ್ಕೊಳ್ಳಿ ನಿಮ್ಮ ಆದಾಯ ಹೆಚ್ಚಾದಂಗೆ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕಾಂಪ್ರಮೈಸ್ ಆಗಬೇಡಿ. ಪ್ರತಿಯೊಬ್ಬರಿಗೂ ಇದು ಅಗತ್ಯ ಮತ್ತು ಅನಿವಾರ್ಯ.
ಈಗ ನೆಕ್ಸ್ಟ್ ನಾವು ಪಾಲಿಸಿ ತಗೊಳ್ಬೇಕಿದ್ರೆ ಅದ್ರಲ್ಲಿ ಏನೇನು ಕವರ್ ಆಗಿರುತ್ತೆ ಅಂತ ಹೇಳಿ ನೋಡಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಏನೇನು ನೋಡಬೇಕು ಅಥವಾ ಯಾಕೆ ಇಂಪಾರ್ಟೆಂಟ್ ಅಂತ? ನನ್ನ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ್ರೆ ಎಲ್ಲಾ ಕಾಯಿಲೆಗಳಿಗೂ ಅದು ಕವರೇಜ್ ಇದೆ. ಹಂಗ್ ವರ್ಕ್ ಆಗಲ್ಲ, ಅದು ನೆನ್ಪಿಟ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್ ಕ್ಲಾಸ್. ಅಂದ್ರೆ ನೀವು ಈಗಾಗಲೇ ಇರುವಂತ ಕಾಯಿಲೆಗಳಿಗೆ ಈ ತಕ್ಷಣದಲ್ಲೇ ಚಿಕಿತ್ಸೆಯನ್ನ ಕೊಡುವುದಿಲ್ಲ ಅನ್ನೋ ಒಂದು ನಿಯಮ. ಅದು ವೇಟಿಂಗ್ ಪೀರಿಯಡ್ ಅದಕ್ಕಿರುತ್ತೆ. ಈಗ ನೋಡಿ, ತುಂಬಾ ಜನ ಹೇಳ್ಬೋದು, ಇವತ್ತು ನಿಮ್ಗೇನೋ ಅನಾರೋಗ್ಯ ಆಗುತ್ತೆ, ನಾನು ನಾಳೆ ಇನ್ಶೂರೆನ್ಸ್ ತಗೊಬಿಡ್ತೀನಿ ಸರ್, ನಾಳಿದ್ದಿಂದ ಆ ಇನ್ಶೂರೆನ್ಸ್ ಕಂಪನಿ ನನ್ನ ಚಿಕಿತ್ಸೆಗೆ ವೆಚ್ಚ ಭರಿಸ್ಬೇಕು ಅಂದ್ರೆ ಅವರು ಭರಿಸೋದಿಲ್ಲ. ನೋಡಿ, ಕನಿಷ್ಠ 2 ವರ್ಷದಿಂದ 4 ವರ್ಷದವರೆಗೆ ಅನೇಕ ಕಾಯಿಲೆಗಳಿಗೆ ವೇಟಿಂಗ್ ಪೀರಿಯಡ್ ಇರುತ್ತೆ. ಅನೇಕ ಕಾಯಿಲೆಗಳಿಗೆ ಕವರೇಜ್ ಕೊಡೋದಕ್ಕೆ ವೇಟಿಂಗ್ ಪೀರಿಯಡ್ ಇರುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಹೇಳೋದು, ಸಾಧ್ಯವಾದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ, ಅವಾಗ ಈ ವೇಟಿಂಗ್ ಪೀರಿಯಡ್ ಕ್ಲಾಸು ಇವೆಲ್ಲ ಹೋಗ್ತವೆ. ಮತ್ತೆ ಬರೀ 2ರಿಂದ 4 ವರ್ಷನ ಅಂತ ಹೇಳಿದ್ರೆ ಕೆಲವು ಕೇಸ್ಗಳಲ್ಲಿ, ಕೆಲವು ಗಂಭೀರ ಕಾಯಿಲೆಗಳಲ್ಲಿ 3ರಿಂದ 6 ವರ್ಷದ ತನಕ ವೇಟಿಂಗ್ ಪೀರಿಯಡ್ ಇರುತ್ತೆ ಈ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗಳಿಗೆ. ಅಂದ್ರೆ ನಿಮ್ಗೆ ಏನೋ ಒಂದು ಕಾಯಿಲೆ ಇದೆ, ಅದಕ್ಕೆ ನಿರ್ದಿಷ್ಟ ಕಾಲ ನಾವು ಚಿಕಿತ್ಸೆಯನ್ನ ಕೊಡುವುದಿಲ್ಲ ಅನ್ನೋ ಒಂದು ಕ್ಲಾಸ್ ಇರುತ್ತೆ. ಅದು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು. ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪಿಕ್ ಮಾಡುವಾಗ ನಿಮಗೆ ಈಗಾಗಲೇ ಇರುವ ಕಾಯಿಲೆಗಳಿಗೆ ಎಷ್ಟು ವರ್ಷಗಳ ನಂತರ ಆ ಇನ್ಶೂರೆನ್ಸ್ ಕಂಪನಿ ಕವರೇಜ್ ಅನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಖಾತ್ರಿಯನ್ನ ಮಾಡ್ಕೊಂಡ ನಂತರ ಆ ಇನ್ಶೂರೆನ್ಸ್ ಕಂಪನಿಯನ್ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ರೂಮ್ ರೆಂಟ್ ಲಿಮಿಟ್. ತುಂಬಾ ಜನ ಮೋಸ ಹೋಗೋದು ಇಲ್ಲೇನೆ. ದಯವಿಟ್ಟು ನೆನ್ಪಿಟ್ಟುಕೊಳ್ಳಿ, ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೋಡಿ, ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಪ್ಲಾನ್ ನಲ್ಲಿ ರೂಮ್ ರೆಂಟ್ ಕ್ಯಾಪ್ ಅನ್ನೋದೇನಾದ್ರೂ ಇದ್ರೆ ತುಂಬಾ ಹುಷಾರಾಗಿರಿ. ಅದರಲ್ಲಿ ನಿಮ್ಮ ರೂಮ್ ರೆಂಟ್ ಕ್ಯಾಪ್ ಏನಾದ್ರೂ ಸಮ್ ಇನ್ಶೂರ್ಡ್ ನ 1% ಪರ್ ಡೇ ಅಂತ ಇದ್ರೆ ಅದು ತುಂಬಾನೇ ಡೇಂಜರಸ್ ಕ್ಲಾಸ್. ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಕೇಳಿದ್ರೆ, ನಿಮ್ಮ ರೂಮ್ ರೆಂಟ್ ಏನಾದ್ರೂ ಅದಕ್ಕಿಂತ ಜಾಸ್ತಿ ಆದ್ರೆ ನಿಮ್ಮ ಎಂಟೈರ್ ಬಿಲ್ ನಲ್ಲಿ ಪ್ರಪೋರ್ಷನೇಟ್ ಆಗಿ ನಿಮ್ಮಿಂದ ಅವರು ಪೇಮೆಂಟ್ ಅನ್ನ ಮಾಡಿಸ್ತಾರೆ. ಹೇಗೆ ಅಂತೇಳಿ ನೀವು ಕೇಳ್ಬೋದು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ನಿಮ್ಮ ರೂಮ್ ರೆಂಟ್ ಲಿಮಿಟ್ 3,000 ರೂಪಾಯಿ ಪ್ರತಿದಿನ ಅಂತೇಳಿ ಇದೆ ಅಂತ ಭಾವಿಸಿ ನೀವು. ಆದ್ರೆ ನೀವು ಹಾಸ್ಪಿಟಲ್ನಲ್ಲಿ ಆ ರೂಮ್ ಚೆನ್ನಾಗಿಲ್ಲ, ನಂಗೆ ಇನ್ನೂ ಸ್ವಲ್ಪ ಡಿಲಕ್ಸ್ ರೂಮ್ ಬೇಕು ಅಂತೇಳಿ ನೀವು 6,000 ರೂಪಾಯಿ ಇರೋ ರೂಮ್ ಅನ್ನ ಚೂಸ್ ಮಾಡ್ತೀರಿ. ಅವಾಗ ಏನಾಗುತ್ತೆ ಗೊತ್ತಾ, ಈ ಕ್ಲಾಸ್ ಇದ್ರೆ 1% ಮಾತ್ರ ಪೇ ಮಾಡ್ತೀನಿ ಅಂದಾಗ ನೀವು 3,000 ರೂಪಾಯಿ ರೂಮ್ ತಗೊಳ್ಳೋ ಬದಲು 6,000 ರೂಪಾಯಿ ರೂಮ್ ತಗೊಂಡ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ನಿಮ್ಮ ಟೋಟಲ್ ಇನ್ಶೂರೆನ್ಸ್ ಕ್ಲೇಮ್ ನ 50% ಅನ್ನ ಮಾತ್ರ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ಯಾಕೆ ಅಂತೇಳಿ ನೀವು ಕೇಳ್ಬೋದು. ಬರೀ ರೂಮ್ ರೆಂಟ್ ಲಿಮಿಟ್ಗೆ ಅದು ಅನ್ವಯ ಆಗಲ್ಲ. ನಿಮಗೆ ಡಾಕ್ಟರ್ ಫೀಸ್ ಅರ್ಧ ಪೇ ಮಾಡ್ತಾರೆ, ಟೆಸ್ಟ್ಗಳಿಗೆ ಅರ್ಧ ಪೇ ಮಾಡ್ತಾರೆ, ಸರ್ಜರಿಗೂ ಕೂಡ ಅರ್ಧ ದುಡ್ಡನ್ನು ಕೊಡ್ತಾರೆ. ಅದಕ್ಕೆ ಸಾಧ್ಯವಾದಷ್ಟು ನೀವು ರೂಮ್ ರೆಂಟ್ಗೆ ಮಿತಿ ಹೇರದಂತ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಿ. ಅವ್ರು ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಒಂದು ಲಿಮಿಟ್ ಹಾಕಿದೀವಿ, ಆ ಲಿಮಿಟ್ ಅನ್ನ ನೀವು ಎಕ್ಸೀಡ್ ಮಾಡಿ ತಗೊಂಡಿದ್ದೀರಿ. ಏನಾಗುತ್ತೆ, ಈ ಆಸ್ಪತ್ರೆಗಳಲ್ಲಿ ಜನರಲ್ ವಾರ್ಡ್ಗೊಂದು ರೇಟು, ಸೆಮಿ ಸ್ಪೆಷಲ್ಗೊಂದು ರೇಟು, ಮತ್ತೆ ಸ್ಪೆಷಲ್ಗೊಂದು ರೇಟು, ಡಿಲಕ್ಸಿಗೊಂದು ರೇಟು, ಈ ರೀತಿ ಇರುತ್ತೆ. ತುಂಬಾ ಜನ ಏನಾಗುತ್ತೆ, ಏನೂ ನೋಡಲ್ಲ, ರೂಮ್ ಯಾವ್ದು ಚೆನ್ನಾಗಿದೆ, ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ ಅಂತ ತಗೊಂಡ್ಬಿಡ್ತಾರೆ. ನೀವು ರೂಮ್ ರೆಂಟ್ ಮಿತಿ ಇರಬಾರ್ದು. ಆ ರೀತಿಯ ಇನ್ಶೂರೆನ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ರೂಮ್ ರೆಂಟ್ ಮಿತಿಯಲ್ಲಿ ನೀವು ಹಿಡಿದಿದ್ರೆ ಅರ್ಧಕ್ಕರ್ಧ ಬಿಲ್ಲು ಇನ್ಶೂರೆನ್ಸ್ ಕಂಪ್ನಿಯವರು ನಿಮ್ ಕೈಲಿ ಕಟ್ಸ್ಬಿಡ್ತಾರೆ. ಹುಷಾರಾಗಿ ನೋಡಿ. ಈ ತುಂಬಾ ದೊಡ್ಡ ಎಡವಟ್ಟಾಗೋದು ಹೆಲ್ತ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಇನ್ನೊಂದು ಯಾವ ಕ್ಲಾಸ್ ಅಪ್ಪ ಅಂತ ಹೇಳಿದ್ರೆ ಕೋ ಪೇಮೆಂಟ್ ಕ್ಲಾಸ್ ಅಥವಾ ಸಹಪಾವತಿ ನಿಯಮ. ನಿಮಗೆ ಏನೋ ಅನಾರೋಗ್ಯ ಆಗುತ್ತೆ, ನೀವು 1,00,000 ರೂಪಾಯಿ ಆಸ್ಪತ್ರೆ ಬಿಲ್ ಆದ್ರೆ 70,000 ರೂಪಾಯಿ ನಾನು ನಿಮಗೆ ಕೊಡ್ತೀನಿ, ಇನ್ನು 30,000 ರೂಪಾಯಿ ನೀವು ಕೈಯಿಂದ ಕಟ್ಟಿ ಅಂತೇಳಿ ಇನ್ಶೂರೆನ್ಸ್ ಕಂಪನಿ ಹೇಳುತ್ತೆ. ದಯವಿಟ್ಟು ಈ ರೀತಿಯ ಕೋಪೆ ಕ್ಲಾಸ್ ಇರುವಂತಹ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಸಾಧ್ಯವಾದಷ್ಟು ತೆಗೆದುಕೊಳ್ಬೇಡಿ. ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಬ್ಯಾಡ್ಲಿ ರಿಕ್ವೈರ್ಡ್. ಅದರಲ್ಲೂ ನಿಮ್ ವಯಸ್ಸು ಏನಾದ್ರೂ 50 ವರ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಈ ಕೋಪೆ ಕ್ಲಾಸಿಗೆ ಒಪ್ಪಿಗೆ ಕೊಡ್ಲೇಬೇಡಿ. ಕೋಪೆ ಅಂದ್ರೆ ಏನಿಲ್ಲ, ಈ ಕಡೆ ಹೆಲ್ತ್ ಇನ್ಶೂರೆನ್ಸ್ಗೂ ಪ್ರೀಮಿಯಂ ಕಟ್ತೀರಿ, ಆ ಕಡೆ ಹುಷಾರ್ ತಪ್ಪಿದಾಗ ಆಸ್ಪತ್ರೆ ಬಿಲ್ಲನ್ನು ನೀವು ಒಂದು 30% ಕಟ್ತೀರಿ. ಸೊ ಹಾಗಾಗಿ ಈ ಕೋಪೆ ಕ್ಲಾಸ್ ಇಲ್ಲದೆ ಇದ್ರೆ ಆದಷ್ಟು ಒಳ್ಳೇದು. ಬೇಕೇ ಬೇಕು ಅಂದಾಗ ಏನಾಗುತ್ತೆ, ತುಂಬಾ ವಯಸ್ಸಾದಾಗ ಈ ಕೋಪೆ ಕ್ಲಾಸ್ಗಳನ್ನ ಈ ಇನ್ಶೂರೆನ್ಸ್ ಕಂಪನಿಗಳು ಹಾಕೇ ಹಾಕ್ತವೆ. ಆದ್ರೆ ಕಡಿಮೆ ಇರೋದು
ಕೋಪೆಯನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಹೇಳಿದಾಗ ಒಂದು ಅನ್ಸೋದಿಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಕಂಡೀಷನ್ಸ್ ಅನ್ನೆಲ್ಲ ಹೇಗ್ ಚೆಕ್ ಮಾಡೋದು ಅಂತ. ಈ ಡಿಟೋ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ಆ ಪ್ಲಾಟ್ಫಾರ್ಮ್ ಅನ್ನ ನೀವು ಖಂಡಿತವಾಗಿಯೂ ಟ್ರೈ ಮಾಡಬಹುದು. ಇವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನಿಮಗೆ ಇನ್ಶೂರೆನ್ಸ್ ಅನ್ನ ಹೇಗೆ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಈಗ ನೀವು ಹೇಳ್ಬೋದು, ಎಷ್ಟೊಂದು ಇನ್ಶೂರೆನ್ಸ್ ಕಂಪ್ನಿಗೆ ನಾವು ಒಂದು ನಂಬರ್ ಹಾಕಿದ್ರೆ ಸಾಕು 100 ಸತಿ ಕಾಲ್ ಮಾಡಿ ಕಿರುಕುಳ ಕೊಡ್ತಾರೆ ಅಂತ ಹೇಳಿ ನಿಮ್ಗೆ ಅನ್ಸ್ಬೋದು. ಆದ್ರೆ ಇವರು ಆ ರೀತಿ ಸ್ಪ್ಯಾಮ್ ಅನ್ನ ಮಾಡಲ್ಲ. ಈ ಡಿಟೋ ಅನ್ನೋದು ಒಂದು ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್. ಇಲ್ಲಿ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ಜೊತೆ ನೀವು ಮಾತಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಇವರು ಪರ್ಸನಲ್ ಅಸಿಸ್ಟೆನ್ಸ್ ಮಾಡ್ತಾರಾ? ಹೌದು, ಪರ್ಸನಲ್ ಅಸಿಸ್ಟೆನ್ಸ್ ಹೇಗೆ ಅಂತ ಹೇಳಿದ್ರೆ, ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. ನಾನು ಆಗ್ಲೇ ಹೇಳ್ದಂಗೆ ರ್ಯಾಂಡಮ್ ಸೇಲ್ಸ್ ಕಾಲ್ಸ್ ಬರಲ್ಲ, ನೀವು ಮೇಲಿನ ಮೇಲೆ ಫೋನ್ ಮಾಡಿ ಕಿರುಕುಳ ಕೊಡಲ್ಲ. ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿ ಪ್ಲಾನ್ ಅನ್ನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಅತ್ಯಂತ ಸರಳೀಕರಿಸಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ನಂತರದಲ್ಲಿ ಬೆಸ್ಟ್ ಇನ್ಶೂರೆನ್ಸ್ ಗಳನ್ನು ನಿಮಗೆ ಕಂಪೇರ್ ಮಾಡಿ, ನೋಡಿ ಈ ಇನ್ಶೂರೆನ್ಸ್ ಈ ರೀತಿ ಇದೆ, ಈ ಇನ್ಶೂರೆನ್ಸ್ ಈ ರೀತಿ ಇದೆ, ಇದರಲ್ಲಿ ಈ ಪ್ಲಸ್ ಇದೆ, ಈ ಮೈನಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಮತ್ತೆ ರೂಮ್ ರೆಂಟ್ ಲಿಮಿಟ್, ವೇಟಿಂಗ್ ಪೀರಿಯಡ್, ಎಕ್ಸ್ಕ್ಲೂಷನ್ ಗಳ ಬಗ್ಗೆ ಕೂಡ ಅವರು ಚೆಕ್ ಮಾಡ್ತಾರೆ. ಈಗ ನೀವು ಫ್ಯಾಮಿಲಿಗೆಲ್ಲ ಸೇರಿ ಒಂದು ಪಾಲಿಸಿ ತಗೋಬೇಕು, ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತಗೋಬೇಕು ಅಂತ ಹೇಳಿದ್ರೆ, ಎಷ್ಟು ಸೈಜ್ ನ ಪಾಲಿಸಿ ಇರಬೇಕು, ಎಷ್ಟು ಜನ ಅದ್ರಲ್ಲಿ ಇರಬೇಕು, ಎಷ್ಟು ಕವರೇಜ್ ಇರಬೇಕು ಅನ್ನೋದಕ್ಕೂ ಕೂಡ ಹೆಲ್ಪ್ ಅನ್ನ ಮಾಡ್ತಾರೆ. ಮತ್ತೆ ನಿಮಗೆ ಆಕ್ಚುಯಲ್ ಆಗಿ ಯಾವ ರೀತಿಯ ರೈಡರ್ಸ್ ಅಂದ್ರೆ ಹೆಚ್ಚುವರಿ ಕವರೇಜ್ ಯಾವ ರೀತಿದ್ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಕ್ಲೇಮ್ ಮಾಡುವಂತ ಸಂದರ್ಭ ಬಂದ್ರೆ ಅದಕ್ಕೂ ಕೂಡ ಅಸಿಸ್ಟ್ ಮಾಡ್ತಾರೆ. ಬಹಳ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ನಿಮ್ಗೆ ಇನ್ಶೂರೆನ್ಸ್ ತಗೊಳ್ಳಿ ಅಂತೇಳಿ ಅವರು ಕಿರುಕುಳವನ್ನ ಕೊಡಲ್ಲ, ನಿಮ್ಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡಿ ಬಿಟ್ಬಿಡ್ತಾರೆ. ಮತ್ತೆ ಈಗ ನೋಡಿ, ನೀವು ಕೇಳ್ಬೋದು, ಈ ಡಿಟೋ ಕಾಲ್ ಬ್ಯಾಕ್ ಅನ್ನ ಪಡೆಯೋದು ಹೇಗೆ, ನಾನು ಡಿಟೋದವರಿಂದ ನಾನು ಸಲಹೆಯನ್ನ ಪಡ್ಕೋಬೇಕು, ಹೇಗ್ ಪಡ್ಕೋಬೇಕು ಅಂತ ಹೇಳಿದ್ರೆ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡ್ತಿದ್ದಂಗೆನೆ ನೀವು ಡಿಟೋ ಹೆಲ್ತ್ ಇನ್ಶೂರೆನ್ಸ್ ಪೇಜ್ಗೆ ನೀವು ಹೋಗ್ತೀರಾ. ಮತ್ತೆ ಬಲಗಡೆ ನಿಮ್ಮ ಹೆಸರು, ಫೋನ್ ನಂಬರು, ಇಮೇಲ್ ಇದನ್ನ ಫಿಲ್ ಮಾಡಬೇಕು. ಮತ್ತೆ ಹಾಗೆ ಹೋದಾಗ ಟೆಲ್ ಅಸ್ ಯುವರ್ ಕ್ವೈರಿ ಅಂತೇಳಿ ಒಂದು ಬಾಕ್ಸ್ ಇರುತ್ತೆ. ಅಲ್ಲಿ ನೀವು ಏನು ಬೇಕೋ ಅದನ್ನ ಟೈಪ್ ಮಾಡಿ. ಉದಾಹರಣೆಗೆ, ಲುಕಿಂಗ್ ಫಾರ್ ಹೆಲ್ಪ್ ಇನ್ ಚೂಸಿಂಗ್ ದಿ ರೈಟ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಅಂತೇಳಿ ನೀವು ಹಾಕ್ಬೋದು. ಆಗ ರಿಕ್ವೆಸ್ಟ್ ಕಾಲ್ ಬ್ಯಾಕ್ ಪ್ರೆಸ್ ಮಾಡಿ, ಮತ್ತೆ ವಾಟ್ಸಪ್ ಚಾಟ್ ಸ್ಟಾರ್ಟ್ ಮಾಡಿ. ಆಗ ನಿಮಗೆ ಒಬ್ರು IRDAI ಸರ್ಟಿಫೈಡ್ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ ಫೋನ್ ಮಾಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಬೇಕು, ನಿಮ್ಮ ಆರ್ಥಿಕ ಸ್ಥಿತಿ ಏನು, ಯಾವ ಇನ್ಶೂರೆನ್ಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೈಡೆನ್ಸ್ ಅನ್ನ ಕೊಡ್ತಾರೆ. ಸೊ ಈಗ ಹೆಲ್ತ್ ಇನ್ಶೂರೆನ್ಸ್ ಅಡ್ವೈಸರ್ಸ್ ನಮ್ಮ ಹತ್ರ ಮಾತಾಡುವಾಗ ಇಂಗ್ಲಿಷ್ ಅಲ್ಲೇ ಮಾತಾಡ್ಬಿಡ್ತಾರೆ, ನಾವು ಕನ್ನಡದವ್ರು, ನಮಗೆ ಅರ್ಥ ಆಗಲ್ಲ. ಸೊ ಆಗ ನಾವೇನ್ ಮಾಡ್ಬೇಕು? ಇಲ್ಲ ನೋಡಿ, ಈ ಡಿಟೋ ಪ್ಲಾಟ್ಫಾರ್ಮ್ ಅಲ್ಲಿ ಇರೋ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಿಮಗೆ ಕನ್ನಡದಲ್ಲಿ ಅಡ್ವೈಸ್ ಬೇಕು ಅಂತ ಹೇಳಿದ್ರೆ ನೀವು ಕನ್ನಡ ಅಂತೇಳಿ ಟೈಪ್ ಮಾಡಿದ್ರೆ ಅಲ್ಲಿ ಕನ್ನಡ ಬರುವಂತಹ ಇನ್ಶೂರೆನ್ಸ್ ಅಡ್ವೈಸರೇ ನಿಮಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಚಾಟ್ ಮಾಡಿ ನಿಮಗೆ ನಿಮ್ಮ ಮಾತೃಭಾಷೆಯಲ್ಲೇ ನಿಮಗೆ ಸಲಹೆಯನ್ನ ಕೊಡ್ತಾರೆ. ಅವಾಗ ನಿಮಗೆ ಅದನ್ನ ಅರ್ಥೈಸ್ಕೊಳ್ಳೋದು, ಅರಗಿಸ್ಕೊಳ್ಳೋದು ಕೂಡ ಸುಲಭ ಆಗುತ್ತೆ. ಸೊ ಇದಕ್ಕೆ ಏನಾದ್ರು ಚಾರ್ಜ್ ಮಾಡ್ತಾರಾ? ನೋಡಿ ಶೇಷ, ಈ ಡಿಟೋದವರು ಯಾವುದೇ ಫೀಸ್ ಅನ್ನ ಇದಕ್ಕೆ ಚಾರ್ಜ್ ಮಾಡಲ್ಲ. ನಾನು ಈಗಾಗಲೇ ಹೇಳ್ದಂಗೆ ಅವರು ಸ್ಪ್ಯಾಮ್ ಕಾಲ್ ಕೂಡ ನಿಮಗೆ ಮಾಡಲ್ಲ. ಮತ್ತೆ 15,000ಕ್ಕೂ ಹೆಚ್ಚು ಜನ ಈ ಡಿಟೋದ ಸಲಹೆ ಬಗ್ಗೆ ಈ ಗೂಗಲ್ ನಲ್ಲಿ ರೇಟಿಂಗ್ ಕೊಟ್ಟಿದ್ದಾರೆ. ಈ 4.9 ಸ್ಟಾರ್ ರೇಟಿಂಗ್ ಕೂಡ ಈ ಡಿಟೋ ಸಲಹೆಗೆ ಇದೆ. ಒಂದು, ದುಡ್ಡು ಕೊಡಬೇಕಾಗಿಲ್ಲ, ನಿಮಗೆ ಸ್ಪ್ಯಾಮ್ ಕಾಲ್ ಮಾಡಲ್ಲ. ಮೂರನೇದು, ಒಳ್ಳೆ ರೇಟಿಂಗ್ ಇದೆ, ಜನರಿಗೆ ಇದರಿಂದ ಅನುಕೂಲ ಆಗ್ತಿದೆ. ಆ ಕಾರಣಕ್ಕೆ ನಾವು ಇದನ್ನ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ನಿಮಗೆ ಇಷ್ಟ ಆದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಬಳಸ್ಕೊಂಡು ಅದರ ಅನುಕೂಲವನ್ನ ಪಡೆದುಕೊಳ್ಳಿ ಬಾಸ್ವಾಲ ವೀಕ್ಷಕರು. ಸೊ ಇನ್ನು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ ನಮಗೆ ಸೂಕ್ತವಾದಂತ ಅಂದ್ರೆ ರೈಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೊಳ್ಳೋದು ಹೆಂಗೆ ಅಂತ. ಈಗ ನೋಡಿ ಶೇಷ, ಈ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ಇಂಡಿವಿಜುವಲ್ ಪಾಲಿಸಿ ಮತ್ತೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ಅನ್ನೋ 2 ರೀತಿಯ ಪಾಲಿಸಿಗಳು ಬರ್ತವೆ. ಈಗ ಇಂಡಿವಿಜುವಲ್ ಪಾಲಿಸಿ ಅಂದ್ರೆ ಏನು ಅಂತ ಹೇಳಿದ್ರೆ, ವ್ಯಕ್ತಿಗತ ಅಥವಾ ಒಬ್ಬ ವ್ಯಕ್ತಿಗೆ ತೆಗೆದುಕೊಳ್ಳುವಂತ ಪಾಲಿಸಿಯನ್ನ ಇಂಡಿವಿಜುವಲ್ ಪಾಲಿಸಿ ಅಂತ ಹೇಳಿ ಕರಿತೀವಿ. ಈಗ ಫ್ಯಾಮಿಲಿ ಫ್ಲೋಟರ್ ಅಂತ ಹೇಳಿದ್ರೆ ಇಡೀ ಕುಟುಂಬಕ್ಕೆ ಒಟ್ಟುಗೂಡಿ ತೆಗೆದುಕೊಳ್ಳುವಂತ ಪಾಲಿಸಿ. ಯಾರು ಯಾವ ಪಾಲಿಸಿ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈಗ ನೋಡಿ, ನಾನು, ನನ್ನ ಮಡದಿ, ನನ್ನ ಮಗು 3 ಜನ ಸೇರಿ ನಾವು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯನ್ನ ತೆಗೆದುಕೊಂಡಿದ್ದೀವಿ. ಯಾಕೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈಗ ನೋಡಿ, ನನ್ನ ವಯಸ್ಸು 39, ನನ್ನ ಮಡದಿಯ ವಯಸ್ಸು 38, ನನ್ನ ಮಗುವಿನ ವಯಸ್ಸು 12 ವರ್ಷ. ಈಗ
ಏನಾಗುತ್ತೆ, ನಾವು ಈ ವಯಸ್ಸಿನಲ್ಲಿ ಅನಾರೋಗ್ಯ ತುಂಬಾ ಆಗೋ ಸಾಧ್ಯತೆ ಕಡಿಮೆ. ಈಗೇನಾಗುತ್ತೆ, ಈ ರೀತಿ ಕುಟುಂಬಕ್ಕೆ ಒಟ್ಟುಗೂಡಿ ಒಂದು ಪಾಲಿಸಿಯನ್ನ ತೆಗೆದುಕೊಂಡಾಗ ಪ್ರೀಮಿಯಂ ಕಡಿಮೆ ಆಗುತ್ತೆ. ಅಂದ್ರೆ ನಾನು ಏನ್ ಹೇಳಕ್ ಹೊರಟೆ ಅಂತ ಹೇಳಿದ್ರೆ, 45 ವರ್ಷದ ಒಳಗೆ ಇರೋರು ಈ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯ ಮೇಲೆ ಅವಲಂಬಿತ ಆಗ್ಬೋದು. ಹಾಗಾದ್ರೆ ನೀವು ಕೇಳ್ಬೋದು, ತಂದೆ ತಾಯಿಗೆ ಪಾಲಿಸಿ ಇಲ್ವಾ ಅಂತ ಹೇಳಿ. ಇದೆ, ನಮ್ಮ ತಂದೆಗೆ ಸಪರೇಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ, ನಮ್ಮ ತಾಯಿಗೆ ಸಪರೇಟ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇದೆ. ಈಗ ನಮ್ಮ ತಂದೆಗೆ ಹತ್ತತ್ರ 68-69 ವರ್ಷ, ನಮ್ಮ ತಾಯಿಗೆ ಆಲ್ಮೋಸ್ಟ್ 55ಕ್ಕಿಂತ ಜಾಸ್ತಿ ಆಗಿದೆ. ಸೊ ಅವರಿಗೊಂದು ಸಪರೇಟ್ ಪಾಲಿಸಿ, ನಮ್ಮ ತಂದೆಗೊಂದು ಸಪರೇಟ್ ಪಾಲಿಸಿ ಇದೆ. ಯಾಕೆ ಹೀಗೆ ಅಂತ ಹೇಳಿದ್ರೆ, ಈಗ ನೋಡಿ, ವಯಸ್ಸಾದವ್ರಿಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ. ಈಗ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತಗೊಂಡು ಈ ಸೀನಿಯರ್ ಸಿಟಿಸನ್ಸ್ ಅದ್ರಲ್ಲಿದ್ದು ಅವರು 1-2 ಸತಿ ವರ್ಷದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಅವ್ರಿಗೆ ಕವರೇಜ್ ಅಲ್ಲಿ ಮುಗಿದೋಗಿರುತ್ತೆ. ಮತ್ತೆ ಬೇರೆಯವರು ಅನಾರೋಗ್ಯ ತಪ್ಪಿದ್ರೆ ಕವರೇಜ್ ಹೆಂಗ್ ತಗೊಳ್ಳೋದು? ಸೊ ಹಾಗಾಗಿ ವಯಸ್ಸಾದಂಗೆ ಅನಾರೋಗ್ಯ ಸಮಸ್ಯೆಗಳು ಜಾಸ್ತಿ. ಆ ಕಾರಣಕ್ಕೆ ಈ ಇಂಡಿವಿಜುವಲ್ ಪಾಲಿಸಿಗಳನ್ನ ಚೂಸ್ ಮಾಡ್ಕೊಳ್ಳೋದು ಒಳ್ಳೇದು. ಈಗ ನೋಡಿ, ನಿಮ್ ತಂದೆ ತಾಯಿಯ ವಯಸ್ಸು 55 ವರ್ಷ ಮೇಲ್ಪಟ್ಟು ಇದ್ರೆ ನೀವು ಅವರಿಗೆ ಇಂಡಿವಿಜುವಲ್ ಪಾಲಿಸಿಗಳನ್ನ ಮಾಡಿಸಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇಂಡಿವಿಜುವಲ್ ಪಾಲಿಸಿಗಳನ್ನ ಮಾಡಿಸಿದಾಗ ನಿಮಗೆ ಕವರೇಜ್ ಗ್ಯಾರಂಟಿಡ್ ಆಗಿ ಸಿಗುತ್ತೆ. ಮತ್ತೆ ಈ ಮತ್ತೆ ಅನಾರೋಗ್ಯಕ್ಕೆ ತಪ್ಪಿದ್ರು ಕೂಡ ಕವರೇಜ್ ಸಿಗುತ್ತೆ. ಬಟ್ ನೀವು ಈಗ ಉದಾಹರಣೆಗೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯಲ್ಲಿ ನಿಮ್ಮನ್ನ, ನಿಮ್ಮ ತಂದೆ ತಾಯಿಯನ್ನ, ನಿಮ್ಮ ಮಡದಿನ, ನಿಮ್ಮ ಮಗುವಿನ ಎಲ್ಲವನ್ನು ಸೇರಿಸಿದ್ರೆ ಏನಾಗುತ್ತೆ, ದೊಡ್ಡ ಲಿಸ್ಟ್ ಆಗುತ್ತೆ. ಮತ್ತೆ ನಿಮ್ ತಂದೆ ತಾಯಿ ಅಕಸ್ಮಾತ್ ಒಂದೇ ವರ್ಷ ಅನಾರೋಗ್ಯ ತಪ್ಪಿ ಆಸ್ಪತ್ರೆಗೆ ದಾಖಲಾದ್ರೆ, ನೀವು ಅದೇ ವರ್ಷ ಅನಾರೋಗ್ಯ ತಪ್ಪಿ ಆಸ್ಪತ್ರೆಗೆ ದಾಖಲಾದ್ರೆ ಕವರೇಜ್ ಸಿಗೋಕೆ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಏನಾಗುತ್ತೆ, ಈ ಹೈಯೆಸ್ಟ್ ಏಜ್ ಇರುತ್ತಲ್ಲ ಅದ್ರ ಮೇಲೆ ಇನ್ಶೂರೆನ್ಸ್ ಕಂಪನಿಗಳು ಪ್ರೀಮಿಯಂ ಅನ್ನು ಡಿಸೈಡ್ ಮಾಡ್ತವೆ. ಈಗ ಮನೆಯ ಹಿರಿಯ ವ್ಯಕ್ತಿಯ ವಯಸ್ಸು 70 ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಪ್ರೀಮಿಯಂ ಡಿಸೈಡ್ ಆದಾಗ ಓವರ್ ಆಲ್ ಪ್ರೀಮಿಯಂ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದಕ್ಕೇನ್ ಮಾಡಿ, ವಯಸ್ಸು ಜಾಸ್ತಿ ಆಗ್ತಿದ್ದಂಗೆನೆ ಇಂಡಿವಿಜುವಲ್ ಪಾಲಿಸಿಗಳಿಗೆ ಸಪರೇಟ್ ಪಾಲಿಸಿಗಳನ್ನ ತೆಗೆದುಕೊಳ್ಳಿ. ಚಿಕ್ಕದಿದ್ದಾಗ ಅಂದ್ರೆ 45 ವರ್ಷದ ಒಳಗಿದ್ರೆ ಅಥವಾ ಈವನ್ 50 ವರ್ಷನ ನಡೆಯುತ್ತೆ, ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಯನ್ನ ಪರಿಗಣಿಸಿ. ಸೊ ಇನ್ನು ಈ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ವೇಟಿಂಗ್ ಪೀರಿಯಡ್ ಅಂತ ಇರುತ್ತಲ್ಲ, ಅಂದ್ರೆ ಏನು ಅದು, ಎಷ್ಟು ತರಹದ ವೇಟಿಂಗ್ ಪೀರಿಯಡ್ಸ್ ಇರುತ್ತೆ ಅಂತ ನೋಡಿ ಶೇಷ. ಈ ವೇಟಿಂಗ್ ಪೀರಿಯಡ್ ನಲ್ಲೂ ಬೇರೆ ಬೇರೆ ಮಾದರಿಯ ವೇಟಿಂಗ್ ಪೀರಿಯಡ್ ಇರುತ್ತೆ. ಈಗ ಮೊದಲನೇದು ಇನಿಷಿಯಲ್ ವೇಟಿಂಗ್ ಪೀರಿಯಡ್, ಅಂದ್ರೆ 30 ದಿನ ಇರುತ್ತೆ ಅದು. ಈಗ ಅದ್ ಏನಪ್ಪಾ ಮಿತಿ ಅಂತ ಹೇಳಿದ್ರೆ, ನೀವು ಇವತ್ತು ಇನ್ಶೂರೆನ್ಸ್ ತಗೊಂಡಿದ್ದೀರಿ ಅಂತ ಹೇಳಿದ್ರೆ ಇವತ್ತಿನಿಂದ ನೆಕ್ಸ್ಟ್ 30 ಡೇಸು ಯಾವುದೇ ಅನಾರೋಗ್ಯಕ್ಕೆ ಕವರೇಜ್ ಸಿಗೋಲ್ಲ ಎಕ್ಸೆಪ್ಟ್ ಆಕ್ಸಿಡೆಂಟ್. ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಈಗೇನಾಗುತ್ತೆ, ಯಾವುದೇ ನೀವು ಇವತ್ತು ಇನ್ಶೂರೆನ್ಸ್ ಮಾಡಿಬಿಟ್ಟು ನಾಳೆ ಹೋಗಿ ಕವರೇಜ್ ತಗೋತೀನಿ ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಇರುತ್ತೆ, 30 ಡೇಸ್ ವರೆಗೆ ನಿಮಗೆ ಯಾವುದೇ ಅನಾರೋಗ್ಯ ಆದ್ರೂ ಅವ್ರು ಕವರೇಜ್ ಕೊಡಲ್ಲ ಎಕ್ಸೆಪ್ಟ್ ಅಪಘಾತ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಆದ್ರೆ ಈ ಅಪಘಾತ ಮಾತ್ರ ಡೇ 1 ಇಂದ ಕವರ್ ಆಗುತ್ತೆ. ಮತ್ತೆ ಇನ್ನೊಂದು ವೇಟಿಂಗ್ ಪೀರಿಯಡ್ ಇದೆ, ಅದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ವೇಟಿಂಗ್ ಪೀರಿಯಡ್ ಅಂತ ಹೇಳಿ. ಅಂದ್ರೆ ಈಗಾಗಲೇ ಇರುವ ಕಾಯಿಲೆಗಳಿಗೆ ಇರುವಂತಹ ವೇಟಿಂಗ್ ಪೀರಿಯಡ್. ಅದು ಸಾಮಾನ್ಯವಾಗಿ 2 ರಿಂದ 4 ವರ್ಷ ಇರುತ್ತೆ. ಇದರಲ್ಲಿ ಏನೇನು ಬರುತ್ತಪ್ಪ ಅಂತ ಹೇಳಿದ್ರೆ, BP, ಬ್ಲಡ್ ಪ್ರೆಷರ್, ಡಯಾಬಿಟಿಸ್, ಸಕ್ಕರೆ ಕಾಯಿಲೆ, ಥೈರಾಯ್ಡು, ಅಸ್ತಮಾ, PCOS ಎಲ್ಲ ಸೇರುತ್ತೆ. ಮತ್ತೆ ಎಷ್ಟು ಶಾರ್ಟರ್ PED ಇರುತ್ತೆ ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೆ ಎಷ್ಟು ಶಾರ್ಟರ್ ವೇಟಿಂಗ್ ಪೀರಿಯಡ್ ಇರುತ್ತೋ ಅಷ್ಟು ಬೆಟರ್ ಪ್ಲಾನ್ ಅದು. ಇದಕ್ಕೂ ತುಂಬಾ ಅಂದ್ರೆ ಈ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ಗೂ ಕೂಡ ತುಂಬಾ ವೇಟಿಂಗ್ ಪೀರಿಯಡ್ ಇರೋ ಇನ್ಶೂರೆನ್ಸ್ ಅನ್ನ ತಗೋಬೇಡಿ. ಮತ್ತೆ ಸ್ಪೆಸಿಫಿಕ್ ಡಿಸೀಸಸ್ ವೇಟಿಂಗ್ ಪೀರಿಯಡ್, ನಿರ್ದಿಷ್ಟ ಕಾಯಿಲೆಗೆ ವೇಟಿಂಗ್ ಪೀರಿಯಡ್ ಇರುತ್ತೆ. ಕೆಲವು ಕಾಮನ್ ಹೆಲ್ತ್ ಕಂಡೀಷನ್ಗಳಿರುತ್ತೆ, ಅಂದ್ರೆ ಹರ್ನಿಯಾ, ಪೈಲ್ಸು, ಕ್ಯಾಟ್ರಾಕ್ಟು ಅಂದ್ರೆ ಕಣ್ಣಿನ ಪೊರೆ, ಜಾಯಿಂಟ್ ಟ್ರೀಟ್ಮೆಂಟ್ಗಳು, ಇವೆಲ್ಲದಕ್ಕೂ ಸಾಮಾನ್ಯವಾಗಿ 1 ರಿಂದ 2 ವರ್ಷ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಂಡ ಮೇಲೆ ಕಾಯ್ಬೇಕಾಗತ್ತೆ. ಮೆಟರ್ನಿಟಿ ವೇಟಿಂಗ್ ಪೀರಿಯಡ್ ಅನ್ನೋದು ಮತ್ತೊಂದಿದೆ. ಇದು ಯೂಶುವಲಿ 2 ರಿಂದ 4 ವರ್ಷ ಇರುತ್ತೆ. ನೀವೇನಾದ್ರೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಿದ್ರೆ ಶಾರ್ಟರ್ ಮೆಟರ್ನಿಟಿ ವೇಟಿಂಗ್ ಪೀರಿಯಡ್ ಇರೋ ಪ್ಲಾನ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಕವರೇಜ್ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ, ಮೆಟರ್ನಿಟಿ ಕವರೇಜ್ ಕೂಡ ಸಿಗುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಸೆಲೆಕ್ಟ್ ಮಾಡ್ಬೇಕಿದ್ರೆ ಯಾವ್ಯಾವ್ದು ಕವರ್ ಆಗಲ್ಲ ಅಂತೇಳಿ ಹೆಂಗೆ ತಿಳ್ಕೊಳ್ಳೋದು, ಅಥವಾ ಯಾವ್ಯಾವ್ದು ಕವರ್ ಆಗಲ್ಲ ಅಂತ? ಈಗ ನೋಡಿ, ಈ ಕಾಮನ್ ಎಕ್ಸ್ಕ್ಲೂಷನ್ಸ್ ಅಂತೇಳಿ ಒಂದು ಕ್ಲಾಸ್ ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ. ಕೆಲವು ವಿಷಯಗಳಿಗೆ ಕವರೇಜ್ ಸಿಗೋದಿಲ್ಲ. ಉದಾಹರಣೆಗೆ IVF ಟ್ರೀಟ್ಮೆಂಟ್ಗೆ ಕವರೇಜ್ ಅನ್ನ ಕೊಡೋದಿಲ್ಲ, IVF ಅಥವಾ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ. ಕಾಸ್ಮೆಟಿಕ್ ಸರ್ಜರಿಗಳಿಗೆ ಕವರೇಜ್ ಅನ್ನ ಕೊಡೋದಿಲ್ಲ, ಕಾಸ್ಮೆಟಿಕ್ ಅಥವಾ ಎಸ್ಥೆಟಿಕ್ ಸರ್ಜರಿಗಳಿಗೆ.
ಡೆಂಟಲ್ ಇದಕ್ಕೆ ಕವರೇಜ್ ಅನ್ನ ಕೊಡಲ್ಲ. ಇದು ಆಕ್ಸಿಡೆಂಟಲ್ ಆದ್ರೆ ಮಾತ್ರ, ಇಲ್ಲ ಅಂದ್ರೆ ಸಿಗಲ್ಲ. ಆಕ್ಸಿಡೆಂಟ್ ಆದ್ರೆ ಡೆಂಟಲ್ಗೆ ಕವರೇಜ್ ಅನ್ನ ಕೊಡ್ತಾರೆ. ಹಳೆ ಇನ್ಶೂರೆನ್ಸ್ ಪ್ಲಾನ್ ಆಗಿದ್ರೆ ನಿಮ್ದು, ರೋಬೋಟಿಕ್ ಸರ್ಜರಿಗೆ ಈ ರಿಸ್ಟ್ರಿಕ್ಷನ್ಗಳು, ಮಿತಿಗಳಿರ್ತವೆ. ರೋಬೋಟಿಕ್ ಸರ್ಜರಿಗೆ ಕವರೇಜ್ ಅನ್ನ ಕೊಡಲ್ಲ. OPD ನೀವು ಸಪರೇಟ್ ಆಗಿ ರೈಡರ್ ಆಡ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ನೀವು ಹೊರ ರೋಗಿಗಳ ಚಿಕಿತ್ಸಾ ವಿಭಾಗದಲ್ಲಿ ನೀವೇನಾದ್ರು ಚಿಕಿತ್ಸೆ ತಗೊಂಡು ಹಂಗೆ ಹೋದ್ರೆ ಅದಕ್ಕೆ ಸಪರೇಟ್ ರೈಡರ್ನ ಆಡ್ ಮಾಡ್ಕೊಂಡಿದ್ರೆ ಸಿಗುತ್ತೆ, ಇಲ್ಲ ಕವರೇಜ್ ಸಿಗಲ್ಲ. ನಾನ್ ಮೆಡಿಕಲ್ ರೀಸನ್ಸ್ಗೆ ಹಾಸ್ಪಿಟಲೈಸೇಷನ್ ಆದ್ರೆ, ಅಂದ್ರೆ ಸುಮ್ಮನೆ ರಿಲ್ಯಾಕ್ಸ್ ಆಗೋಣ ಅಂತ, ಸ್ವಲ್ಪ ಪೀಸ್ಫುಲ್ ಆಗೋಣ ಅಂತೇಳಿ ನಾನು ಆಸ್ಪತ್ರೆಗೆ ಸೇರ್ಕೊಂಡೆ ಅಂದ್ರೆ ಆ ರೀತಿ ಕವರೇಜ್ ಕೊಡಲ್ಲ. ಕೆಲವು ಮಾಡ್ರನ್ ಟ್ರೀಟ್ಮೆಂಟ್ಗಳಿಗೆ ಸರಿಯಾಗಿ ಲಿಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕವರೇಜ್ ಸಿಗೋದಿಲ್ಲ. ಅಂದ್ರೆ ಈಗ ಹೊಸ ಹೊಸ ತಂತ್ರಜ್ಞಾನ ಬರ್ತಿದೆ, AI ಬರ್ತಿದೆ, ರೋಬೋಟಿಕ್ಸ್ ಬರ್ತಿದೆ, ಇವೆಲ್ಲ ಸರಿಯಾಗಿ ಲಿಸ್ಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಕವರೇಜ್ ಸಿಗಲ್ಲ. ಬೆಸ್ಟ್ ಪ್ಲಾನ್ ಅಲ್ಲಿ ಏನೆಲ್ಲ ಕವರೇಜ್ ಆಗುತ್ತೆ ಅಂತ ಹೇಳಿದ್ರೆ, ರೋಬೋಟಿಕ್ ಸರ್ಜರಿ ಕವರ್ ಆಗುತ್ತೆ, ಮಾಡರ್ನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ಗಳು ಕವರ್ ಆಗ್ತವೆ, ಡೇ ಕೇರ್ ಪ್ರೊಸೀಜರ್ಸ್ ಕವರ್ ಆಗ್ತವೆ, ಹೋಮ್ ಕೇರ್ ಟ್ರೀಟ್ಮೆಂಟ್ ಕವರೇಜ್ ಆಗುತ್ತೆ, ಮೆಂಟಲ್ ಹೆಲ್ತ್ ಕವರೇಜ್ ಆಗುತ್ತೆ, ಬ್ಯಾರಿಯಾಟ್ರಿಕ್ ಸರ್ಜರಿ ಇದು ಕೂಡ ಕವರೇಜ್ ಆಗುತ್ತೆ. ಕೇಸ್ ಬೈ ಕೇಸ್ ನೋಡ್ತಾರೆ ಅದರಲ್ಲಿ, ಅದನ್ನ ಗಮನಿಸ್ಕೋಬೇಕು. ಸೊ ಇನ್ನು ಇದರಲ್ಲಿ ರೂಮ್ ಕ್ಯಾಟಗರಿ ಮತ್ತೆ ಹಾಸ್ಪಿಟಲ್ ನೆಟ್ವರ್ಕ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್? ಈಗ ನೋಡಿ ಶೇಷ, ನಾವು ಯಾವ ರೂಮ್ ನಲ್ಲಿ ಅಡ್ಮಿಟ್ ಆಗಿದ್ದೀವಿ ಅನ್ನೋದ್ರ ಮೇಲೆ ಎಷ್ಟೋ ಸತಿ ಚಿಕಿತ್ಸೆಯ ಗುಣಮಟ್ಟ ನಿರ್ಧಾರ ಆಗ್ಬಿಡುತ್ತೆ. ಹಾಗಾಗಿ ನಾವು ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಈ ರೂಮ್ ರೆಂಟ್ ಮಿತಿ ಇಲ್ಲದೆ ಇರೋಂಥ ಇನ್ಶೂರೆನ್ಸ್ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಸಿಂಗಲ್ ಪ್ರೈವೇಟ್ AC ರೂಮ್ ಸಿಗುತ್ತೆ, ಯಾವುದೇ ಸಬ್ ಲಿಮಿಟ್ ಇರಲ್ಲ. ನಿಮ್ಮ ಸಿಟಿಯಲ್ಲಿ ಯಾವುದು ಜಾಸ್ತಿ ಹಾಸ್ಪಿಟಲ್ ನೆಟ್ವರ್ಕ್ ಇರೋ ಇನ್ಶೂರೆನ್ಸ್ ಇದೆ ಅದನ್ನ ತಗೊಳ್ಳಿ. ಅಂದ್ರೆ ಈ ಉದಾಹರಣೆಗೆ ಬೆಂಗಳೂರಲ್ಲಿ ಯಾವುದೋ ಒಂದು ದೊಡ್ಡ ಇನ್ಶೂರೆನ್ಸ್ ಕಂಪನಿ ಬಳಿ 150 ಹಾಸ್ಪಿಟಲ್ಗಳಲ್ಲಿ ನೀವು ಅಡ್ಮಿಟ್ ಆದ್ರೆ ಅನಾರೋಗ್ಯದ ಕಾರಣಕ್ಕಾಗಿ ಕವರೇಜ್ ಸಿಗುತ್ತೆ, ಅಲ್ಲಿ ಕ್ಯಾಶ್ಲೆಸ್ ಕವರೇಜ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವು ಯಾವುದೋ ಸಣ್ಣ ಇನ್ಶೂರೆನ್ಸ್ ಕಂಪ್ನಿನ ಆಯ್ಕೆ ಮಾಡ್ಕೊಂಡ್ರೆ ಅವರು 30-40 ಕಂಪ್ನಿಗಳ ಜೊತೆ, ಅಂದ್ರೆ ಆಸ್ಪತ್ರೆಗಳ ಜೊತೆ ಟೈಪ್ ಆಗಿರ್ತಾರೆ. ಆಗ ನೀವು ಕವರೇಜ್ಗೆ ಪರದಾಡಬೇಕಾಗುತ್ತೆ. ಅಥವಾ ನೀವು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳಕ್ಕಾಗಲ್ಲ. ಆ ನಂತರದಲ್ಲಿ ನೀವು ಹೆಲ್ತ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ಕ್ಲೇಮ್ ಅನ್ನ ಪಡ್ಕೊಳ್ಳುವಂತ ಸಂದರ್ಭ ಬರುತ್ತೆ. ಹಾಗಾಗಿ ನೀವು ರೂಮ್ ರೆಂಟ್ ಮಿತಿ ಇಲ್ಲದೆ ಇರುವಂತ ಇನ್ಶೂರೆನ್ಸ್ ಅನ್ನ ಪರಿಗಣಿಸೋದು ಬಹಳ ಮುಖ್ಯ. ಜೊತೆಗೆ ಹಾಸ್ಪಿಟಲ್ನ ವೈಡರ್ ನೆಟ್ವರ್ಕ್, ಅಂದ್ರೆ ಒಂದು ಇನ್ಶೂರೆನ್ಸ್ ಕಂಪನಿ 100 ಆಸ್ಪತ್ರೆಗಳ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾಗ ನಿಮಗೆ ಕವರೇಜ್ ಬಹಳ ಸರಾಗವಾಗಿ ಸಿಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡುವಾಗ. ಸೊ ಇನ್ನು ಆಗ್ಲೇ ನಾವು ಮಾತನಾಡ್ಬೇಕಾದ್ರೆ ರೈಡರ್ಸ್ ಅಂತ ಹೇಳಿದ್ವಿ ಅಥವಾ ಆಡ್ ಆನ್ಸ್ ಅಂತ ಹೇಳ್ತೀವಿ, ಅದು ಏನು ಮತ್ತೆ ಅದು ಯಾವ್ದಾವ್ದು ತಗೊಳ್ಬೇಕು ಅಂತ. ಈಗ ನೋಡಿ, ರೈಡರ್ಸ್ ಅಂದ್ರೆ ಹೆಚ್ಚುವರಿ ಕವರೇಜ್ ಅನ್ನ ತೆಗೆದುಕೊಳ್ಳೋದು ಅಂತ ಹೇಳಿ. ಹೆಲ್ತ್ ಇನ್ಶೂರೆನ್ಸ್ ಜೊತೆ ಹೆಚ್ಚುವರಿ ಕವರೇಜ್ ಅನ್ನ ತೆಗೆದುಕೊಳ್ಳುವಂತದ್ದು. ನೋ ರೂಮ್ ರೆಂಟ್ ಲಿಮಿಟ್, ಈ ರೈಡರ್ ಅನ್ನ ತಗೋಬೇಕು. ಈ ರೈಡರ್ ಅನ್ನ ತಗೊಂಡ್ರೆ ಏನಾಗುತ್ತೆ, ಆಸ್ಪತ್ರೆಯಲ್ಲಿರೋ ಬೆಸ್ಟ್ ಕೊಠಡಿಯಲ್ಲಿ ನೀವು ಚಿಕಿತ್ಸೆಯನ್ನ ಪಡ್ಕೋಬಹುದು. ರೀಚಾರ್ಜ್ ಅಂಡ್ ರೆಸ್ಟೋರೇಷನ್ ಬೆನಿಫಿಟ್ ಇದು ತುಂಬಾ ಇಂಪಾರ್ಟೆಂಟ್. ಈಗ ಏನಾಗುತ್ತೆ, ನಾವು 10 ಲಕ್ಷ ಕವರೇಜ್ ಅನ್ನ ತಗೊಂಡಿರ್ತೀವಿ. ಈ 10 ಲಕ್ಷ ಕವರೇಜ್ ಅನ್ನ ತೆಗೆದುಕೊಂಡು ಆ ವರ್ಷ 10 ಲಕ್ಷ ಕ್ಲೇಮ್ ಅನ್ನ ಮಾಡ್ಬಿಡ್ತೀವಿ ಯಾವುದೋ ಕಾರಣಕ್ಕೆ. ಈಗ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ತಗೊಂಡಿದ್ದಾಗ ಇನ್ಯಾರೋ ಅದೇ ವರ್ಷ ಹುಷಾರ್ ತಪ್ಪಿದ್ರೆ ಅವರಿಗೆ ಕವರೇಜ್ ಸಿಗಲ್ಲ. ಯಾವಾಗ ನಿಮ್ಮ ಪಾಲಿಸಿಯಲ್ಲಿ ರೆಸ್ಟೋರೇಷನ್ ಬೆನಿಫಿಟ್ ಇಲ್ಲದೆ ಇದ್ದಾಗ. ಆ ಕಾರಣಕ್ಕೆ ಈ ರೆಸ್ಟೋರೇಷನ್ ಬೆನಿಫಿಟ್ ಅನ್ನ ಇರುವಂತಹ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಪರಿಗಣಿಸಿ. ಮತ್ತೆ ಈ 2 ರೈಡರ್ಸ್ ಏನಿದೆ, ಇದು ಇಂಡಿವಿಜುವಲ್ ಪಾಲಿಸಿ ಮತ್ತೆ ಫ್ಯಾಮಿಲಿ ಫ್ಲೋಟರ್ ಪಾಲಿಸಿಗಳಿಗೂ ಕೂಡ ಅನುಕೂಲಕರವಾಗಿ ಇರುತ್ತೆ. ನೋಡಿ, ಈ ಆಪ್ಷನಲ್ ರೈಡರ್ಸ್ ಅಂತೇಳಿ ಇರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ಮೆಟರ್ನಿಟಿ ಕವರ್. ನೀವೇನಾದ್ರೂ 2-3 ವರ್ಷದಲ್ಲಿ ನೀವು ಮಗು ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ರೆ, ಈ ಚೈಲ್ಡ್ ಪ್ಲಾನಿಂಗ್ ಇದ್ರೆ, ನೀವು ಈ ಆಪ್ಷನಲ್ ರೈಡರ್ ಅನ್ನ ತೆಗೆದುಕೊಳ್ಳಿ. ಆದ್ರೆ ಒಂದು ಗಮನದಲ್ಲಿರ್ಲಿ, ಈ ಅಡಿಷನಲ್ ಮೆಟರ್ನಿಟಿ ಕವರ್ ನ ತಗೊಂಡಾಗ ಏನಾಗುತ್ತೆ, ಇನ್ಶೂರೆನ್ಸ್ ನ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅನ್ನೋದು ನಿಮ್ ಗಮನದಲ್ಲಿ ಇರಲಿ. ಈ OPD ಕವರ್ ಕನ್ಸಲ್ಟೇಷನ್ ಕಾಸ್ಟ್ ಮತ್ತೆ ಮೆಡಿಸಿನ್ ಅನ್ನ ಕವರ್ ಮಾಡುತ್ತೆ. ಮನೆಯಲ್ಲಿ ಮಕ್ಕಳಿದ್ರೆ ರಿಪೀಟೆಡ್ ಆಗಿ ಹಾಸ್ಪಿಟ್ಲಿಗೆ ಹೋಗುವಂತ ಸಂದರ್ಭ ಬರೋದಿದ್ರೆ ನೀವು ಈ ಅಡಿಷನಲ್ ಕವರ್ ಅನ್ನ ಪರಿಗಣಿಸಬಹುದು. ಆದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲೂ ಕೂಡ ಪ್ರೀಮಿಯಂ ಅನ್ನ ಜಾಸ್ತಿ ಮಾಡ್ತಾರೆ ಈ ರೀತಿಯ ರೈಡರ್ಸ್ ಅನ್ನ ತೆಗೆದುಕೊಂಡಾಗ. ಇವು ಅದಕ್ಕೇನೆ ಆಪ್ಷನಲ್ ರೈಡರ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಬೇಕಾದ್ರೆ ಮಾತ್ರ ನೀವು ತಗೋಬಹುದು, ಬೇಕು ಅಂತಾರೆ ಪ್ರೀಮಿಯಂ ಜಾಸ್ತಿ ಕೊಡಬೇಕು. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿ ಬಂದಾಗ ತುಂಬಾ ಜನ ಮಾತಾಡೋದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಚೆನ್ನಾಗಿರಬೇಕು ಅಂತ ಹೇಳಿ. ಇದೆಷ್ಟು ಇಂಪಾರ್ಟೆಂಟ್ ಮತ್ತೆ ಹೇಗೆ ಅಂತ ಇದು? ಈ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ,
ಈ 100 ಜನ ಕ್ಲೇಮ್ ಸಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಅನ್ನ ಹಾನರ್ ಮಾಡಿದೆ ಅನ್ನೋದೇ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ. ಸಾಮಾನ್ಯವಾಗಿ 95% ಗಿಂತ ಜಾಸ್ತಿ ಇರುವಂತಹ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, 95% ಗಿಂತ ಜಾಸ್ತಿ ಇರುವಂತಹ ಕಂಪನಿಗಳಿಂದ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡೋದನ್ನ ನೀವು ಪರಿಗಣಿಸಿ. ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್. ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿರ್ತೀರಿ, ಸರಿಯಾಗಿ ಕ್ಲೇಮೇ ಕೊಡ್ಲಿಲ್ಲ ಅಂದ್ರೆ ಅಂತ ಇನ್ಶೂರೆನ್ಸ್ ಕಂಪನಿಯಿಂದ ನೀವು ಇನ್ಶೂರೆನ್ಸ್ ತಗೊಂಡು ಏನ್ ಪ್ರಯೋಜನ? ಹಾಗಾದ್ರೆ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಮಾತ್ರ ಸಾಕಾ ಅಂತ ಹೇಳಿದ್ರೆ ಇನ್ನೊಂದು ರೇಷಿಯೋ ಇದೆ, ಅದು ಇನ್ಕರ್ಡ್ ಕ್ಲೇಮ್ ರೇಷಿಯೋ ಅಂತ ಹೇಳಿ. ಐಡಿಯಲಿ ಇದು 60ರಿಂದ 90% ಇರುವಂತ ಇನ್ಶೂರೆನ್ಸ್ ಕಂಪನಿಗಳಿಂದ ನೀವು ಪರಿಗಣಿಸಿ ಇದನ್ನ ತೆಗೆದುಕೊಳ್ಳೋದನ್ನ. ಏನು ಅಂತ ಹೇಳಿದ್ರೆ 50% ಗಿಂತ ನೀವೇನಾದ್ರೂ ಇನ್ಕರ್ಡ್ ಕ್ಲೇಮ್ ರೇಷಿಯೋ ಕಡಿಮೆ ಇರೋ ಇನ್ಶೂರೆನ್ಸ್ ಅನ್ನ ತೆಗೆದುಕೊಂಡಿದ್ದೀರಿ ಅಥವಾ ತೆಗೆದುಕೋತೀರಿ ಅಂದ್ರೆ ಏನಪ್ಪ ಅದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಇನ್ಶೂರರ್ ಕ್ಲೇಮ್ ರೂಪದಲ್ಲಿ ಕೊಡುವುದಕ್ಕಿಂತ ಪ್ರೀಮಿಯಂ ರೂಪದಲ್ಲಿ ಕಲೆಕ್ಟ್ ಮಾಡಿರೋದೇ ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದು ಕಂಪನಿಗೆ ಲಾಭದಾಯಕವಾಗಿದ್ರೂ ಕ್ಲೇಮ್ ಸೆಟಲ್ಮೆಂಟ್ ವಿಷಯದಲ್ಲಿ ಅಷ್ಟು ಒಳ್ಳೆಯದಲ್ಲ. ಅಂದ್ರೆ ನಿಮಗೆ ಲಾಭ ಆಗಲ್ಲ, ಕಂಪನಿಗೆ ಲಾಭ ಆಗುತ್ತೆ. 50ರಿಂದ 70% ಇದೆ ಅಂತ ಹೇಳಿದ್ರೆ ಈ ರೇಂಜ್ ಐಡಿಯಲ್ ಆಗಿದೆ ಅಂತೇಳಿ ಕನ್ಸಿಡರ್ ಮಾಡಬಹುದು. ಯಾವುದು ಇದು ಅಂತ ಹೇಳಿದ್ರೆ ಇನ್ಕರ್ಡ್ ಕ್ಲೇಮ್ ರೇಷಿಯೋ. ಇನ್ಶೂರರ್ ತಮ್ಮ ಆರ್ಥಿಕ ಆರೋಗ್ಯವನ್ನ ಅಂದ್ರೆ ಹಣಕಾಸಿನ ಸ್ಥಿತಿಗತಿಯನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಮತ್ತು ಜನರಿಗೂ ಕೂಡ ನ್ಯಾಯಯುತವಾಗಿ ಕ್ಲೇಮ್ಸ್ ಗಳನ್ನ ಸೆಟ್ಲ್ ಮಾಡ್ತಿದ್ದಾರೆ ಅನ್ನೋದನ್ನ ಸೂಚಿಸುತ್ತೆ. ಯಾವುದು ಅಂತ ಹೇಳಿದ್ರೆ ಈ ಇನ್ಕರ್ಡ್ ಕ್ಲೇಮ್ ರೇಷಿಯೋ 50 to 70% ಇದ್ರೆ, 70 to 100% ಇದ್ರೆ ಇನ್ಶೂರರ್ ತಾವು ಕಲೆಕ್ಟ್ ಮಾಡುವ ಪ್ರೀಮಿಯಂನಲ್ಲಿ ಒಂದು ದೊಡ್ಡ ಭಾಗವನ್ನ ವರ್ಷ ಪೂರ್ತಿ ಕ್ಲೇಮ್ಸ್ ನೀಡಲು ಬಳಸುತ್ತಿದ್ದಾರೆ ಅಂತ ಇದು ಸೂಚಿಸುತ್ತೆ. ಇದು ಕ್ಲೇಮ್ ಸೆಟಲ್ ಮಾಡುವಲ್ಲಿ ಅವರಿಗೆ ಒಳ್ಳೆಯ ಕಮಿಟ್ಮೆಂಟ್ ಇದೆ ಅನ್ನೋದನ್ನ ತೋರಿಸಿದ್ರು ಹಣಕಾಸು ನಿರ್ವಹಣೆಯಲ್ಲಿ ಅವರಿಗೆ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದನ್ನ ಸೂಚಿಸುತ್ತೆ. ಆದರೆ ನಿಮಗೆ ಇನ್ಶೂರೆನ್ಸ್ ತೆಗೆದುಕೊಂಡಿರುವ ಗ್ರಾಹಕರಾಗಿ ನಿಮಗೆ ಇದು ಅನುಕೂಲ ಆಗುತ್ತೆ. 100% ಗಿಂತ ಹೆಚ್ಚಿದೆ ಇನ್ಕರ್ಡ್ ಕ್ಲೇಮ್ ರೇಷಿಯೋ ಅಂತ ಹೇಳಿದ್ರೆ ಇನ್ಶೂರರು ಪ್ರೀಮಿಯಂ ಕಲೆಕ್ಟ್ ಮಾಡುವುದಕ್ಕಿಂತ ಕ್ಲೇಮ್ಸ್ಗೆ ನೀಡುತ್ತಿರುವ ಹಣವೇ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಇದು ಹೀಗೇ ಮುಂದುವರಿಯೋಕೆ ಸಾಧ್ಯ ಇಲ್ಲ. ಮುಂದುವರೆದ್ರೆ ಏನಾಗುತ್ತೆ ಅಂತ ಹೇಳಿ ನೀವು ಕೇಳ್ಬೋದು. ಇನ್ಶೂರೆನ್ಸ್ ಕಂಪ್ನಿನೇ ಉಳ್ಕೊಳ್ಳಲ್ಲ. ಈಗ ಇನ್ಶೂರೆನ್ಸ್ ಕಂಪ್ನಿ ಉಳಿದ್ರೆ ತಾನೇ ನಿಮ್ಗೆ ಇನ್ಶೂರೆನ್ಸ್ ಕೊಡ್ತಾರೆ. ಅವಾಗ ಇದರಿಂದ ಭವಿಷ್ಯದಲ್ಲಿ ಪ್ರೀಮಿಯಂ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ ಅಥವಾ ಕ್ಲೇಮ್ ಸೆಟಲ್ಮೆಂಟ್ಗಳು ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ತುಂಬಾ ಜಾಸ್ತಿ ಆಗ್ಬಿಟ್ಟಾಗ. ಸೊ ಇಲ್ಲಿ ಏನಂತ ಹೇಳಿದ್ರೆ ತುಂಬಾ ಕಡಿಮೆ ಇರೋದು ತಗೋಬಾರ್ದು, ಜಾಸ್ತಿ ಇರೋದು ತಗೋಬಾರ್ದು. ಒಂದು ರೈಟ್ ಪಾತ್ ಅಲ್ಲಿ ಅಂದ್ರೆ ನ್ಯಾಯಯುತ ಕ್ಲೇಮ್ಗಳಿಗೆ ಸರಿಯಾಗಿ ಕ್ಲೇಮ್ ಕೊಡುವಂತ ಇನ್ಶೂರೆನ್ಸ್ ಕಂಪನಿ, ಸರಿಯಾಗಿ ಕ್ಲೇಮ್ ಮಾಡದೇ ಇರೋರಿಗೆ ರಿಜೆಕ್ಟ್ ಮಾಡುವಂತ ಒಂದು ಮಿಡ್ ಪಾತ್ ಇರುವಂತಹ ಈ ಇನ್ಕರ್ಡ್ ಕ್ಲೇಮ್ ರೇಷಿಯೋ ಅನ್ನ ನೀವು ಪರಿಗಣಿಸಬೇಕು ಅನ್ನೋದನ್ನ ಇದು ಸೂಚಿಸುತ್ತೆ. ಸೊ 2 ಆಯ್ತು. ಇನ್ನು 3ನೇದು ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಆಯ್ತು, ಇನ್ಕರ್ಡ್ ಕ್ಲೇಮ್ ರೇಷಿಯೋ ಆಯ್ತು. 3ನೇದು ನೆಟ್ವರ್ಕ್ ಹಾಸ್ಪಿಟಲ್ ಕೌಂಟ್. ನಾನು ಈಗಾಗಲೇ ಹೇಳಿದೆ, ಜಾಸ್ತಿ ಹಾಸ್ಪಿಟಲ್ಗಳ ಜೊತೆ ಇನ್ಶೂರೆನ್ಸ್ ಕಂಪನಿ ಟೈ ಅಪ್ ಆಗಿದೆ ಅಂದ್ರೆ ಅದಕ್ಕೆ ನಿಮಗೆ ಪೂರಕ, ಅದನ್ನ ಗಮನಿಸ್ಕೊಳ್ಳಿ. ಕ್ಯಾಶ್ಲೆಸ್ ಅಪ್ರೂವಲ್ ತುಂಬಾ ಈಸಿಯಾಗಿ ಆಗುತ್ತೆ ಜಾಸ್ತಿ ನೆಟ್ವರ್ಕ್ ಕವರೇಜ್ ಇದ್ರೆ. ಕ್ಲೇಮ್ ಕಂಪ್ಲೇಂಟ್ಸ್, ಹೈ ಕ್ಲೇಮ್ ಕಂಪ್ಲೇಂಟ್ಸ್ ಇದ್ರೆ ಅವಾಯ್ಡ್ ಮಾಡಿ. ತುಂಬಾ ಕಂಪ್ಲೇಂಟ್ಸ್ ಬರ್ತಿದೆ, ಇನ್ಶೂರೆನ್ಸ್ ಸರಿಯಾಗಿ ಕೊಡ್ತಾ ಇಲ್ಲ ಕವರೇಜ್ ಅನ್ನ ಅಂತ ಹೇಳಿದ್ರೆ ಆ ಇನ್ಶೂರೆನ್ಸ್ ಕಂಪನಿಯಿಂದ ವಿಮೆ ತಗೊಳ್ಳೋದನ್ನ ನೀವು ತಡೆಯೋದು ಬಹಳ ಉತ್ತಮ. ಸೊ ಇಷ್ಟೆಲ್ಲ ಗೊತ್ತಾಯ್ತು. ತುಂಬಾ ಜನ ಹೇಳ್ತಾರೆ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ ನಿಮ್ಮ ವಯಸ್ಸು ಎಷ್ಟು ಕಡಿಮೆ ಇದೆಯೋ ಅವಾಗಲೇ ತಗೊಳ್ಳಿ, ಇಮಿಡಿಯೇಟ್ ಆಗಿ ತಗೊಳ್ಳಿ, ವಯಸ್ಸಾಗದಿಕ್ಕೆ ಕಾಯ್ಬೇಡಿ ಅಂತ. ಯಾಕೆ? ಈಗ ನೋಡಿ, ಈಗ 30 ವರ್ಷಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಮಾಡ್ಕೊಂಡಿದ್ದೀರಿ ಅಂತ ಹೇಳಿ 10 ಲಕ್ಷ ಕವರೇಜ್ಗೆ 8,000ದಿಂದ 12,000 ರೂಪಾಯಿ ಪ್ರೀಮಿಯಂ ಆಗಬಹುದು. ಆದ್ರೆ 45 ವರ್ಷಕ್ಕೆ ಅದೇ ಸಮ್ ಕವರ್ಗೆ 17,000ದಿಂದ 25,000ವರೆಗೆ ಹೋಗುತ್ತೆ. 55 ವರ್ಷಕ್ಕೆ 10 ಲಕ್ಷ ಕವರೇಜ್ಗೆ 30ರಿಂದ 40,000 ರೂಪಾಯಿವರೆಗೆ ಜಾಸ್ತಿ ಆಗ್ಬೋದು. ಅದಕ್ಕೆ ಆದಷ್ಟು ಅರ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡಿ ಲೋ ಪ್ರೀಮಿಯಮ್ಸ್ ಅನ್ನ ನೀವು ಲಾಕ್ ಮಾಡ್ಕೋಬಹುದು. ಹಾಗಾಗಿ ತಿಳ್ಕೊಳ್ಳಿ ಏನು ಅಂತ ಹೇಳಿದ್ರೆ 45 ವರ್ಷದ ನಂತರ ಪ್ರೀಮಿಯಂ ಜಂಪ್ಸ್ ಆಗೋದ್ರ ಬಗ್ಗೆ ತಿಳ್ಕೊಳ್ಳಿ. ಅದನ್ನ ಲಾಕ್ ಮಾಡ್ಕೊಂಡು ಬೇಗ ತಗೊಂಡಾಗ ಈ ಪ್ರೀಮಿಯಂ ಜಂಪ್ ಅನ್ನ ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಬಹುಶಃ ವಯಸ್ಸು ಜಾಸ್ತಿ ಆಗ್ತಾ ಇದ್ದಂಗೆ ರೋಗಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳುವಂತ ಕಾರಣನೂ ಇರ್ಬೋದು ಇದಕ್ಕೆ. ಈಗ ನೋಡಿ ಶೇಷ, ಹೆಲ್ತ್ ಇಶ್ಯೂಸ್ ಜಾಸ್ತಿ ಆದಾಗ ಅಂದ್ರೆ BP, ಡಯಾಬಿಟೀಸು, ಥೈರಾಯ್ಡು, ಒಬೆಸಿಟಿ, ಲಿವರ್ ಪ್ರಾಬ್ಲಮ್, ಆಸ್ತಮಾ ಇವೆಲ್ಲ ಬಂದಾಗ ಏನಾಗುತ್ತೆ, ಒಂದು ಇನ್ಶೂರೆನ್ಸ್ ಕಂಪನಿ ಪ್ರೀಮಿಯಂ ಜಾಸ್ತಿ ಮಾಡುತ್ತೆ, ಎರಡನೇದು ಕೋಪೆ ಮಾಡಿ ಅಂತ ಹೇಳುತ್ತೆ, ಇಲ್ಲ ಎಷ್ಟೋ ಸತಿ ನಿಂಗೆ ಕವರೇಜ ಕೊಡಲ್ಲಪ್ಪ ಅಂತ ರಿಜೆಕ್ಟ್ ಕೂಡ ಮಾಡ್ಬೋದು.
ಬೈ ಮಾಡೋಕೆ ಬೆಸ್ಟ್ ಟೈಮ್ ಯಾವ್ದಪ್ಪ ಅಂತ ಹೇಳಿದ್ರೆ ನೀವು ಯಂಗ್ ಅಂಡ್ ಹೆಲ್ದಿ ಆಗಿದ್ದಾಗ, ವಯಸ್ಸು ಚಿಕ್ಕದಿದ್ದಾಗ, ಆರೋಗ್ಯ ನಿಮ್ಮ ಕೈಯಲ್ಲಿ ಚೆನ್ನಾಗಿದ್ದಾಗ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಂಡು ಇಟ್ಕೊಳ್ಳಿ. ಅದರಿಂದ ನಿಮಗೆ ಸಂಕಷ್ಟ ಕಾಲದಲ್ಲಿ ನೆರವಿಗೆ ಅದು ಬರುತ್ತೆ. ಸೂಪರ್. ಇಷ್ಟೆಲ್ಲ ಗೊತ್ತಾದ್ಮೇಲೆ ನಾನೊಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಬೈ ಮಾಡ್ತೀನಿ. ಬೈ ಮಾಡಾಯ್ತು ಅಂತ ಇಟ್ಕೊಳ್ಳೋಣ. ಬೈ ಮಾಡಿದ್ಮೇಲೆ ಏನಾದ್ರು ವೆರಿಫೈ ಮಾಡ್ಬೇಕಾ? ಓಕೆ, ಬೈ ಮಾಡಿದ್ಮೇಲೆ ಏನನ್ನ ವೆರಿಫೈ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪಾಲಿಸಿ ವರ್ಡಿಂಗ್, ರೂಮ್ ರೆಂಟ್ ಕ್ಲಾಸ್ಗಳು, PD ಅಂದರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಡಿಕ್ಲರೇಷನ್ಗಳು, ನಾಮಿನಿ ಡೀಟೇಲ್ಸು, ಕ್ಯಾಶ್ಲೆಸ್ ಹಾಸ್ಪಿಟಲ್ ಲಿಸ್ಟು, ರೈಡರ್ ಅಡಿಷನ್ಸು, ವೇಟಿಂಗ್ ಪೀರಿಯಡ್ಸು, ಪ್ರೀಮಿಯಂ ಪೇಮೆಂಟ್ ಮೋಡ್ ಯಾವ ರೀತಿಯಲ್ಲಿ ಅಂದರೆ 1 ತಿಂಗಳ, 3 ತಿಂಗಳಿಗೊಮ್ಮೆನ, 6 ತಿಂಗಳಿಗೊಮ್ಮೆನ, ವರ್ಷಕ್ಕೊಮ್ಮೆನ ಅನ್ನೋ ಪ್ರೀಮಿಯಂ ಮೋಡನ್ನು ತಿಳ್ಕೊಳ್ಳಿ. ಯಾಕೆಂದರೆ ಕೊನೆಗೆ ನಿಮ್ಮ ಫ್ಯಾಮಿಲಿ ಡಿಪೆಂಡ್ ಆಗೋದು ಆ ಡಾಕ್ಯುಮೆಂಟ್ಸ್ ಮೇಲೇನೆ, ಆ ಕವರೇಜ್ ಸಿಗೋದು ಕೂಡ ಆ ಡಾಕ್ಯುಮೆಂಟ್ ಮೇಲೇನೆ. ನೀವು ಕಣ್ಣು ಮುಚ್ಕೊಂಡು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಡಿ, ಕ್ಲೇಮ್ಗೆ ಪರದಾಡಬೇಡಿ. ಎಸ್, ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್, ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕಿದ್ರೆ ಯಾವ್ದನ್ನೆಲ್ಲ ನಾವು ನೋಡಬೇಕು, ಏನೇನು ಪರಿಗಣಿಸಬೇಕು ಅಂತೇಳಿ ಇನ್ ಡೀಟೇಲ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ವೆರಿ ಮಚ್ ಶರತ್. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ಚೂಸ್ ಮಾಡೋದು ಅಂತ ಹೇಳಿದ್ರೆ ಅದೊಂದು ಫೈನಾನ್ಷಿಯಲ್ ಡಿಸಿಷನ್ ಅಲ್ಲ, ಅದು ನಿಮ್ಮ ಲೈಫ್ ಡಿಸಿಷನ್ ಅಂತ ಹೇಳಿ. ಸೊ ಮತ್ತೊಮ್ಮೆ ನಾನು ಕ್ವಿಕ್ ಆಗಿ ನಿಮಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಬಿಡ್ತೀನಿ. ನೋಡಿ, ನಿಮಗೆ ಎಷ್ಟು ಕವರೇಜ್ ಬೇಕು ಅಂತ ಹೇಳುವಂತದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಫ್ಲೋಟರ್ ಅನ್ನ ಚೂಸ್ ಮಾಡಿ, ಕೋಪೇ ಮತ್ತು ರೂಮ್ ರೆಂಟ್ ಟ್ರ್ಯಾಪ್ ಅನ್ನ ಅವಾಯ್ಡ್ ಮಾಡಿ, ರೈಟ್ ರೈಡರ್ಸ್ ಅನ್ನ ಪಿಕ್ ಮಾಡಿ, ಎಕ್ಸಿಕ್ಯೂಷನ್ಸ್ ಅನ್ನ ವೆರಿಫೈ ಮಾಡಿ ಮತ್ತು ಆದಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಸೊ ಮತ್ತೆ ನಿಮ್ಗೆ ಏನಾದ್ರೂ ಸ್ಪ್ಯಾಮ್ ಕಾಲ್ಸ್ ಇಲ್ಲದೇನೆ ಬೇರೆ ಇನ್ಶೂರೆನ್ಸ್ ಜೊತೆಗೆ ಕಂಪೇರ್ ಮಾಡಿ ತಗೊಳ್ಬೇಕು ಅಂತ ಹೇಳಿದ್ರೆ ಸಿಂಪಲ್ ಆದಂತ ದಾರಿಯನ್ನ ನಿಮಗೆ ಹೇಳ್ಕೊಡ್ತೀನಿ. ಅದೇನು ಅಂತ ಹೇಳಿದ್ರೆ, ನೀವು ಡಿಟ್ಟೋ ಸರ್ಟಿಫೈಡ್ ಅಡ್ವೈಸರ್ ಜೊತೆಗೆ ಮಾತನಾಡಬಹುದು. ಅವರು ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೈಡ್ ಮಾಡ್ತಾರೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ ಮೂಲಕ ಅವರು ಕೂಡ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಂಡು ಆಸ್ಪತ್ರೆಗೆ ಹಾಕುವಂತ ದುಡ್ಡನ್ನ ಉಳಿಸ್ಕೊಳ್ಳಿ ಅಂತ ಹೇಳುವಂತದ್ದು ನಮ್ಮ ಆಶಯ. ಇದರ ಜೊತೆಗೆ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Bosswala. Be the boss.